ಎಲ್ಲರಿಗೂ ನಮಸ್ಕಾರ. ರಥಸಪ್ತಮಿಯ ದಿನ ಸೂರ್ಯ ದೇವನಿಗೆ ಗೋಧಿಯ ಮೇಲೆ ಈ ದೀಪಾರಾಧನೆ ಹಚ್ಚಿದರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಈ ದೀಪಾರಾಧನೆ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಮತ್ತು ಜಾಬ್ಗೆ ಟ್ರೈ ಮಾಡ್ತಿದ್ರೆ, ಹಾಗೆ ನೀವು ಆಲ್ರೆಡಿ ಜಾಬ್ ಮಾಡ್ತಿದ್ದು ಪ್ರಮೋಷನ್ ಸಿಗಬೇಕು ಅಂದರೆ, ವ್ಯಾಪಾರದಲ್ಲಿ ನಷ್ಟ ಆಗಿದ್ರೆ ನಿವಾರಣೆ ಆಗುತ್ತೆ. ಹಾಗೆ ವಿದ್ಯಾಭ್ಯಾಸ, ಮದುವೆ ಸಮಸ್ಯೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಹೇಗೆ ಮಾಡಬೇಕು ಅಂತ ಕೇಳೋದಾದರೆ, ನೆಲದ ಮೇಲೆ ಅರಿಶಿಣವನ್ನು ಹಚ್ಚಿ ರಂಗೋಲೆಯಲ್ಲಿ ಸೂರ್ಯದೇವನನ್ನು ಬಿಡಿಸಿ ಅರಿಶಿಣ ಕುಂಕುಮ ಅಕ್ಷತೆ ಇಟ್ಟು ಅಡಿಕೆ ಪ್ಲೇಟ್ ಅಥವಾ ತಾಮ್ರದ ತಟ್ಟೆಯನ್ನು ತೆಗೆದುಕೊಳ್ಳಿ. ನಂತರ ಬಿಳಿ ಎಕ್ಕದ ಎಲೆಯನ್ನು ತಗೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ಅದಕ್ಕೂ ಅಷ್ಟೇ ಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ 3 ಇಡೀ ಗೋಧಿಯನ್ನು ಇಟ್ಕೊಳ್ಳಿ. ನನ್ನ ಹತ್ರ ಹೂವು ಇರಲಿಲ್ಲ, ಹಾಗಾಗಿ ಹೂವು ಇಟ್ಟಿಲ್ಲ. ನೀವು ಹೂವು ಇಡಬೇಕಾಗುತ್ತೆ. ದೀಪ ತಗೊಂಡು ಮಣ್ಣಿನ ದೀಪ ತಗೊಳ್ಳಿ. ಮಣ್ಣಿನ ದೀಪ ತಗೊಂಡು ಅದಕ್ಕೂ ಅರಿಶಿಣವನ್ನು ಹಚ್ಚಿ ಗಂಧ ಅರಿಶಿಣ ಕುಂಕುಮ ಎಲ್ಲವನ್ನು ಇಡಿ. ಈ ದೀಪ ಆರಾಧನೆ ಮಾಡೋದಕ್ಕೆ ಎಳ್ಳೆಣ್ಣೆ ತುಂಬಾ ಶ್ರೇಷ್ಠ. ಎಳ್ಳೆಣ್ಣೆಯಲ್ಲೇ ದೀಪ ಆರಾಧನೆ ಮಾಡಬೇಕು. ಈ ದೀಪ ಆರಾಧನೆ ಮಾಡೋದಕ್ಕೆ 7 ಬತ್ತಿಯನ್ನೇ ನೀವು ಹಾಕಬೇಕಾಗುತ್ತೆ. 2 ಬತ್ತಿಯನ್ನು ಜೋಡಿ ಮಾಡಿಕೊಂಡು 7 ಬತ್ತಿನ ಹಾಕಿ ದೀಪ ಆರಾಧನೆ ಮಾಡಿ. ಈ ದೀಪನ ನೀವು ಟೆರೆಸ್ ಅಥವಾ ಮನೆಯ ಹೊರಗಡೆ ಬಿಸಿಲು ಬೀಳೋ ಜಾಗದಲ್ಲಿ ಹಚ್ಚಬೇಕು. ಹಚ್ಚಾದ್ಮೇಲೆ ಆ ಎಲೆಗಳನ್ನ ಏನು ಮಾಡಬೇಕು ಅಂದರೆ, ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕಬೇಕು. ನಂತರ ಆ ಗೋಧಿನ ಹಸುವಿಗೆ ಕೊಡಿ, ಇಲ್ಲ ಅಂದರೆ ಹಕ್ಕಿಗಳಿಗೆ ಹಾಕಿ. ಈ ದೀಪನ ಯಾವ ಟೈಮಲ್ಲಿ ಹಚ್ಚಬೇಕು ಅಂತ ಕೇಳೋದಾದರೆ, ರಾಹುಕಾಲ ಇಲ್ಲದೆ ಇರೋ ಟೈಮಲ್ಲಿ ಪೂಜೆ ಮಾಡ್ಕೊಳ್ಳಿ. ಬೆಳಗಿನ ಜಾವ 7:15 10 ಗಂಟೆ ಒಳಗಡೆ ಈ ಪೂಜೆನ ಮಾಡ್ಕೊಬೋದು ನೀವು.